ವಿಮೋಚನ ಕಾಂಡ 33ನೇ ಅಧ್ಯಾಯ 17ನೆಯ ವಾಕ್ಯ. ಯೆಹೋವನು ಮೋಶೆಗೆ, ನಿನಗೆ ನನ್ನ ಅನುಗ್ರಹ ದೊರಕಿದ್ದರಿಂದಲೂ ನಾನು ನಿನ್ನ ಹೆಸರನ್ನು ಗೊತ್ತು ಮಾಡಿದ್ದರಿಂದಲೂ ನಿನಗೋಸ್ಕರ ಈ ಕಾರ್ಯವನ್ನು ಮಾಡುವೆನು ಎಂದು ಹೇಳಿದನು. ಈ ವಾಕ್ಯದಲ್ಲಿ ಮೋಶೆಯು ಇಸ್ರಾಯೇಲರಿಗೋಸ್ಕರ ಒಡಕಿಲಲ್ಲಿ ನಿಂತು ಪ್ರಾರ್ಥಿಸುತ್ತಿರುವಂತಹ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ದೇವರು ಇಸ್ರಾಯೇಲ್ಯರ ಮೇಲೆ ಕೋಪಗೊಂಡು ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡುವುದಕ್ಕೆ ಮುಂದಾಗುವಾಗ ಮೋಶೆಯಾದರೂ ಒಡಕಿನಲ್ಲಿ ನಿಂತು ಅವರಿಗೋಸ್ಕರ ವಿಜ್ಞಾಪನೆ ಮಾಡುತ್ತಾ ದೇವರ ಹೃದಯವನ್ನು ಬದಲಾಯಿಸುವಂತೆ ಕಾರ್ಯಗಳನ್ನು ಮಾಡುತ್ತಾ ಇದ್ದಾನೆ. ಆ ರೀತಿಯಾಗಿ ಮಾಡುವಾಗ ದೇವರು ಕೂಡ ಒಬ್ಬ ಮನುಷ್ಯನ ಮಾತನ್ನ ಕೇಳಿ ತನ್ನ ಹೃದಯವನ್ನ ಬದಲಾಯಿಸಿಕೊಳ್ಳುತ್ತಾ ಇದ್ದಾರೆ. ಅಂದರೆ ಅವನು ಒಡಕಿಲಲ್ಲಿ ನಿಂತು ಮಾಡಿದಂಥ ಪ್ರಾರ್ಥನೆಗೆ ದೇವರು ಉತ್ತರವನ್ನ ಕೊಡುತ್ತಾ ಇದ್ದಾರೆ. ಅದು ಕೂಡ ಅವನು ಬಯಸಿದ ರೀತಿಯಲ್ಲಿಯೇ. ಅದಕ್ಕೆ ಕಾರಣ ಏನೆಂಬುದಾಗಿ ನೋಡುವಾಗ ದೇವರು ಮೋಶೆಗೆ ಹೇಳುತ್ತಾ ಇದ್ದಾರೆ, ನಿನಗೆ ನನ್ನ ಅನುಗ್ರಹ ದೊರಕಿದ್ದರಿಂದಲೂ ನಾನು ನಿನ್ನ ಹೆಸರನ್ನು ಗೊತ್ತು ಮಾಡಿದ್ದರಿಂದಲೂ ನಿನಗೋಸ್ಕರ ಈ ಕಾರ್ಯವನ್ನು ಮಾಡುವೆನು ಎಂಬುದಾಗಿ. ಅಂದ್ರೆ ನೀನು ನನ್ನ ಆಯ್ಕೆಯಾಗಿದ್ದೀಯ, ನನ್ನ ಅನುಗ್ರಹ ನಿನಗೆ ದೊರಕಿದೆ, ನಾನು ನಿನ್ನ ಹೆಸರನ್ನ ಅರಿತವನಾಗಿದ್ದೇನೆ, ಗೊತ್ತು ಮಾಡಿದವನಾಗಿದ್ದೇನೆ. ಆದ್ದರಿಂದ ನೀನು ಕೇಳುತ್ತಾ ಇರುವಂತ ಈ ಕಾರ್ಯವನ್ನ, ನೀನು ಬೇಡಿಕೊಳ್ಳುತ್ತಾ ಇರುವಂತ ಈ ವಿಷಯವನ್ನ ನಾನು ನೆರವೇರಿಸಿ ಕೊಡುತ್ತೇನೆ. ಕಾರಣ ನೀನಿದನ್ನ ನಿನ್ನ ಸ್ವಾರ್ಥಕ್ಕಾಗಿ ಬೇಡುತ್ತಾ ಇಲ್ಲ, ಬದಲಾಗಿ ನಾನು ನಿನ್ನನ್ನು ಯಾವುದಕ್ಕೋಸ್ಕರ ನೇಮಿಸಿದ್ದೇನೋ, ಯಾವುದರಲ್ಲಿ ನೇಮಿಸಿದ್ದೇನೋ ಆ ವಿಷಯದ ಹಿತಕ್ಕೋಸ್ಕರ ಪ್ರಾರ್ಥಿಸುತ್ತಾ ಇದ್ದೀಯ. ಹಾಗಾಗಿ ಖಂಡಿತವಾಗಿ ಇದು ನೆರವೇರುತ್ತದೆ ಎಂಬುದಾಗಿ ದೇವರು ಉತ್ತರವನ್ನು ಕೊಡುತ್ತಾ ಇದ್ದಾರೆ. ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ, ನಮ್ಮನ್ನು ನೇಮಿಸಿದ್ದಾರೆ. ಆ ನೇಮಕವಾಗಿರುವಂಥ ವಿಷಯಕ್ಕೋಸ್ಕರ ನಾವು ಒಡಕಿನಲ್ಲಿ ನಿಂತು ದೇವರ ಮುಂದೆ ಪ್ರಾರ್ಥಿಸುವಾಗ ದೇವರು ಖಂಡಿತವಾಗಿ ಆ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡುತ್ತಾರೆ. ಅಂದರೆ ನಾವು ನಮ್ಮ ಜವಾಬ್ದಾರಿಯನ್ನು ಅರಿತು ಮಾಡುವಂಥ ಯಾವ ಪ್ರಾರ್ಥನೆಗಳು ಕೂಡ ದೇವರಿಂದ ತಿರಸ್ಕರಿಸಲ್ಪಡುವುದಿಲ್ಲ. ಕಾರಣ ನಮಗೆ ಆತನ ದಯೆಯು ದೊರಕುತ್ತದೆ. ನಾವು ಮಾಡುತ್ತಿರುವಂಥ ಪ್ರಾರ್ಥನೆಯು ದೇವರಿಗೆ ಮೆಚ್ಚುಗೆಯಾಗಿರುತ್ತದೆ. ಅಂಥವರ ಜೀವಿತವೂ ಕೂಡ ದೇವರಿಂದ ವಿಶೇಷವಾಗಿ ಆಶೀರ್ವದಿಸಲ್ಪಡುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರು ನಿಮ್ಮನ್ನು ಯಾವುದಕ್ಕಾಗಿ ಪ್ರತ್ಯೇಕಿಸಿದ್ದಾರೋ, ಯಾವುದಕ್ಕಾಗಿ ಕರೆದು ನೇಮಿಸಿದ್ದಾರೋ, ಯಾವುದರ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೋ ಆ ವಿಷಯದಲ್ಲಿ ಎಚ್ಚರಿಕೆಯಿಂದ, ಆ ವಿಷಯದಲ್ಲಿ ಏನನ್ನ ಮಾಡಬೇಕೆಂಬುದನ್ನು ಅರಿತು ಅದಕ್ಕನುಗುಣವಾಗಿ ಪ್ರಾರ್ಥಿಸುವುದಕ್ಕೆ ಮುಂದಾಗಿ ಖಂಡಿತವಾಗಿ ದೇವರೊಂದಿಗಿರುವಂಥ ನಿಮ್ಮ ಸಂಬಂಧವು ವಿಭಿನ್ನವಾಗಿಯೂ ಅನ್ಯೋನ್ಯವಾಗಿಯೂ ಬದಲಾಗುವುದನ್ನು, ಆತನು ವಿಶೇಷ ರೀತಿಗಳಲ್ಲಿ ನಿಮ್ಮನ್ನು ಆಶೀರ್ವದಿಸಿ ಮುನ್ನಡೆಸುವುದನ್ನು ಖಂಡಿತವಾಗಿ ಕಾಣುತ್ತೀರಾ. ನಿಮ್ಮ ಪ್ರಾರ್ಥನೆಗಳಿಗೆ ದೇವರು ಶ್ರೇಷ್ಠವಾದ ಉತ್ತರಗಳನ್ನು ಕೂಡ ಕೊಡುತ್ತಾರೆ. ಆದರೆ ಅದನ್ನು ಬಿಟ್ಟು ಯಾವಾಗಲೂ ಕೂಡ ಸ್ವಾರ್ಥದ ಪ್ರಾರ್ಥನೆಯನ್ನು ಮಾಡುತ್ತಾ ಜವಾಬ್ದಾರಿಯನ್ನು ಮರೆತವರಾಗಿ ಜೀವಿಸುವುದಾದರೆ ಅಂಥವರ ಪ್ರಾರ್ಥನೆ ದೇವರಿಗೆ ಅಸಹ್ಯವಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರು ನಮ್ಮನ್ನು ಕರೆದಿದ್ದಾರೆ, ಪ್ರತ್ಯೇಕಿಸಿದ್ದಾರೆ, ನಮ್ಮನ್ನು ಜವಾಬ್ದಾರಿ ಕೊಟ್ಟು ನಿಲ್ಲಿಸಿದ್ದಾರೆ. ಅದನ್ನು ಅರಿತು ನಾವು ಪ್ರಾರ್ಥನೆಗಳನ್ನು ಮಾಡುವಾಗ ಖಂಡಿತವಾಗಿ ದೇವರು ಆ ಪ್ರಾರ್ಥನೆಗಳನ್ನು ಕೇಳಿಯೇ ಕೇಳುತ್ತಾರೆ, ಸದುತ್ತರಗಳನ್ನು ಕೊಟ್ಟೇ ಕೊಡುತ್ತಾರೆ. ವಿಶೇಷವಾಗಿ ನಮ್ಮ ಜೀವಿತಗಳನ್ನು ಕೂಡ ಆಶೀರ್ವದಿಸಿ ಘನಪಡಿಸುತ್ತಾರೆ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ಆತನ ದಯೆಯನ್ನು ಹೊಂದಿದವರಾಗಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಮೋಶೆಯಾದರೂ ಒಡಕಿನಲ್ಲಿ ನಿಂತು ಇಸ್ರಾಯೇಲರ ಪಾಪಕ್ಕೋಸ್ಕರಪ್ಪ ವಿಜ್ಞಾಪನೆಗಳನ್ನು ಮಾಡಿ ನೀನದನ್ನು ಕ್ಷಮಿಸುವಂತೆ, ಅವರನ್ನು ಪುನಃ ಸೇರಿಸಿಕೊಂಡು ಮುನ್ನಡೆಸುವಂತೆ ಪ್ರಾರ್ಥನೆ ಮಾಡಿದಾಗ ನೀನಾದರೂ ಕರ್ತನೆ ಅವನಿಗೆ, ನಿನಗೆ ನನ್ನ ಅನುಗ್ರಹ ದೊರಕಿದ್ದರಿಂದಲೂ ನಾನು ನಿನ್ನ ಹೆಸರನ್ನು ಗೊತ್ತು ಮಾಡಿದ್ದರಿಂದಲೂ ನಿನಗೋಸ್ಕರ ಈ ಕಾರ್ಯವನ್ನು ಮಾಡುವೆನೆಂಬುದಾಗಿ ಅವನ ಪ್ರಾರ್ಥನೆಗೆ ಸದುತ್ತರಗಳನ್ನು ಕೊಟ್ಟ ಹಾಗೆ ದಿವಸಗಳಲ್ಲಿ ನಮ್ಮ ಜೀವಿತ, ನಮ್ಮ ಪ್ರಾರ್ಥನೆ, ನಮ್ಮ ಜೀವಿತವೂ ಕೂಡ ಅಪ್ಪ ನಿನ್ನ ಜವಾಬ್ದಾರಿಯಲ್ಲಿ ನಿಂತು ನೀನು ನೇಮಿಸಿರುವಂಥ ಕಾರ್ಯಗಳನ್ನು ಅಪ್ಪ ನಂಬಿಗಸ್ತರಾಗಿ ಮಾಡಿ ಮುಗಿಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ಅದಕ್ಕೋಸ್ಕರಪ್ಪ ಸ್ವಾರ್ಥವನ್ನು ಬಿಟ್ಟು ಪ್ರಾರ್ಥಿಸುವಂತೆ ನೀನು ಮೆಚ್ಚುವ ಹಾಗೆ ಅಪ್ಪ ನಮ್ಮ ವಿಜ್ಞಾಪನೆಗಳನ್ನು ಮಾಡುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ತಡೆಗಳನ್ನು ನೀಗಿಸು ಕರ್ತನೆ. ಸೈತಾನ ಎಲ್ಲ ಕುಯುಕ್ತಿಗಳು ನೀಗಲಿ. ನಿನ್ನ ಮಕ್ಕಳು ಕರ್ತನೆ ಯಾವ ವಿಷಯದಲ್ಲಿ ಪ್ರಾರ್ಥಿಸುತ್ತಾರೆ
ಹುಡುಕುತ್ತಾ ಇದ್ದಾರೋ, ಯಾವ ಜವಾಬ್ದಾರಿಯನ್ನು ಅರಿತು ಪ್ರಾರ್ಥಿಸುತ್ತಾ ಇದ್ದಾರೋ ಅದರಲ್ಲಿ ದಿವಸಗಳಲ್ಲಿ ಜಯ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಆಶೀರ್ವಾದ ಮೇಲುಗಳು ಸಂಭವಿಸಲಿ. ಅನುಗ್ರಹಿಸಿ ಕೂಡ ಆಶೀರ್ವದಿಸು. ನಿನ್ನ ಪರಿಪೂರ್ಣತೆಯಲ್ಲಿ ಅಪ್ಪ ನಿನ್ನ ಮಕ್ಕಳು ಸಂತೋಷಿಸುವ ಹಾಗೆ, ನಿನ್ನಲ್ಲಿ ಅಪ್ಪ ಇನ್ನೂ ಬೆಳೆದು ಬರುವ ಹಾಗೆ, ನಿನಗಾಗಿ ಇನ್ನೂ ಹೆಚ್ಚಾಗಿ ಉಪಯೋಗವಾಗುವ ಹಾಗೆ ನೀನು ಬಲಪಡಿಸಿ ನಡೆಸಬೇಕೆಂದು ಪ್ರಾರ್ಥಿಸ್ತಾ ಅದನ್ನೇ ನಿನ್ನತೆಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನೇ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಾತನ್ನು ಬನ್ನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.